ಜನರಿಗೆ ಮಾತ್ರ ಒಳಿತನ್ನ ತಂದುಕೊಡ್ತಕ್ಕಂಥದ್ದಲ್ಲ. ಪಕ್ಕದ ಕ್ಷೇತ್ರದ ಹತ್ತಾರು ಹಳ್ಳಿಗಳ ಅಭಿವೃದ್ಧಿಯಲ್ಲೂ ಕೂಡ, ಅಂದ್ರೆ ಮನುಷ್ಯನ ಬದುಕಿಗೆ ಸಂಬಂಧಪಟ್ಟ ಆರ್ಥಿಕ ಅಭಿವೃದ್ಧಿ ಇರ್ತದೆ. ಅದು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗ್ಬೇಕಾಗ್ತದೆ. ಬಹಳ ಮುಖ್ಯವಾಗಿ ಆರ್ಥಿಕ ಸ್ಥಿತಿಗತಿಗಳು ಉತ್ತಮ ಆಗಬೇಕಾಗ್ತದೆ. ಅಂತಹ ಆರ್ಥಿಕ ಸ್ಥಿತಿ ಉತ್ತಮವಾಗಬೇಕು ಅಂತ ಹೇಳಿದ್ರೆ ಜನಸಂಪರ್ಕ ಅತಿ ಹೆಚ್ಚು ಆಗ್ಬೇಕಾಗ್ತದೆ. ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ಆಗ್ಬೇಕಾಗ್ತದೆ. ಶಿಕ್ಷಣ ಬಹಳ ಮುಖ್ಯವಾಗಿ ಎತ್ತರಕ್ಕೆ ಹೋಗ್ಬೇಕಾಗ್ತದೆ. ಈ ಎಲ್ಲ ದೃಷ್ಟಿಕೋನಗಳಿಂದ ಬಹಳ ಅರ್ಹವಾಗಿದ್ದಂತಹ ಈ ಒಂದು ರಕ್ಕವಿ ಬನಹಟ್ಟಿಯ ಭಾಗ ರಕ್ಕವಿ ಮಹೇಶ್ವರಿಯ ಬ್ರಿಡ್ಜ್ ಅಂದ್ರೆ ಸೇತುವೆ ಅದಕ್ಕೆ ಪೂರಕವಾದಂತಹ ಅತಿ ಹೆಚ್ಚು ಶಕ್ತಿಯನ್ನು ಕೊಡಬಲ್ಲದು ಅನ್ನುವ ಒಂದು ಕಾರಣದಿಂದ ಡಾಕ್ಟರ್ ಚೌಖಂಡಿ ಅವರು ಪ್ರಮುಖವಾಗಿ ನಾನು ಅವ್ರನ್ನ ನೆನಪು ಮಾಡ್ಕೊಳ್ತೇನೆ. ಈ ಊರಿನ ಜನತೆ ನನ್ನ ಹತ್ರ ಬಂದು ಇಲ್ಲೋ ಈ ಕೆಲಸದ ಬಗ್ಗೆ ಎರಡನೆಯದಾಗಿ, ಅದು ಮೊಟ್ಟ ಮೊದಲನೆಯದಾಗಿ ಒಂದು ಹಳೆ ಹಿಡ್ಕೊಂಡು ಬಂದು ನನ್ನ ಮುಂದೆ ಕುಂತಂತ ವ್ಯಕ್ತಿ ಯಾರಾದ್ರೂ ರಕ್ಕವಿ, ಅದು ಡಾಕ್ಟರ್ ಚೌಖಂಡಿ. ಅವತ್ತಿಂದ ಇವತ್ತವರೆಗೂ ಕೂಡ ಅವರು ಬಹಳ ದೊಡ್ಡ ರೀತಿಯಲ್ಲಿ ಕನಸನ್ನ ಇಟ್ಕೊಂಡಿದ್ದಾರೆ. ಮತ್ತೆ ಅವರ ಆ ಭಾವನೆಗೆ, ಆ ಚಿಂತನೆಗೆ ಈ ಊರಿನ ಜನ, ಗೃಹಿಣಿಯರು ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತು ನಂತರ ನನ್ನನ್ನು ಭೇಟಿಯನ್ನು ಆಗಿದೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅಂದಿನ ಸರ್ಕಾರ ಇದಕ್ಕೆ ಅನುಮೋದನೆಯನ್ನ ನೀಡಿ ಕಾರ್ಯಕ್ರಮವನ್ನ ನಮಗೆ ಕೊಟ್ಟರು. ಈ ಯೋಜನೆ ಇದು ಯಾವ ಕಾರಣದಿಂದ ಹೀಗೆ ಕುಂಠಿತವಾಗಿದೆ ಅನ್ನೋದನ್ನ ನಾವು ಹುಡುಕಾಡಿದ್ರೆ, ಇದು ಒಂದು ಸಣ್ಣ ಸಣ್ಣ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ, ಬಹುಶಃ ಅಥಣಿ ಭಾಗದ ಆ ಹಳ್ಳಿಗಳಲ್ಲಿರ್ತಕ್ಕಂಥ ಬಹಳ ಮೂಲವಾಗಿ ಸೇತುವೆ ಎಂಡಾಗ್ತಕ್ಕಂಥ ಹಳ್ಳಿ ಅಥವಾ ಈ ಭಾಗದಲ್ಲಿ ಎಂಡಾಗ್ತಕ್ಕಂಥ ಹಳ್ಳಿ ಸಮಸ್ಯೆ, ಅವರ ಸಮಸ್ಯೆಗಳನ್ನ ಆಲಿಸಿ ಅದಕ್ಕೆ ಸಂಬಂಧಪಟ್ಟಂತಹ ಬೆಳಗಾವಿ ಜಿಲ್ಲಾ ಅಧಿಕಾರಿಗಳ ಹತ್ರ, ಬಾಗಲಕೋಟೆ ಜಿಲ್ಲಾ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಬಗೆಹರಿಸಬಹುದಾದಂತಹ ಈ ಸಮಸ್ಯೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಅದು ಸ್ವರ್ಗತ ಅನ್ನತಕ್ಕಂಥದ್ದು ನಾನು ಹೇಳಬೇಕಾಗ್ತದೆ. ಆದರೂ ಸಹ ಯಾವುದೇ ಸರ್ಕಾರಗಳು ಬಂದರೂ ಇಂತಹ ಕಾಮಗಾರಿಗಳನ್ನ, ಇಂತಹ ಕಾರ್ಯಕ್ರಮಗಳನ್ನ ಮುಗಿಸಬೇಕಾದ್ದು ಆದ್ಯ ಕರ್ತವ್ಯ ಆಗ್ತದೆ. ಅದು ಇಷ್ಟು ವರ್ಷಗಳಾದರೂ ಆಗಲಿಲ್ಲ ಅನ್ನೋದು ನಮಗೂ ಕೂಡ ನೋವಿದೆ. ಈ ಕಾರಣದಿಂದ ನಾನು ಹಿಂದಿನ ಸದನ ಅಧಿವೇಶನದಲ್ಲಿ ಇದರ ಬಗ್ಗೆ ಪ್ರಶ್ನೆಯನ್ನು ಹಾಕಿದಾಗ ಮಾನ್ಯ ಲೋಕೋಪಯೋಗಿ ಸಚಿವರು ಕೂಡ ಮಾತುಕೊಟ್ಟಿದ್ರು. 2025 ಡಿಸೆಂಬರ್ಗೆ ನಾವು ಇದನ್ನು ಮುಗಿಸಿಕೊಡ್ತೇವೆ. ಸದನದಲ್ಲಿ ಕೊಟ್ಟ ಉತ್ತರ ಆ ಪ್ರಕಾರವಾಗಿ ಇವತ್ತಿನ ದಿವಸ ನಾವು ನೋಡಿದಾಗ ಅದು ಆಗಿಲ್ಲ ಅನ್ನುವಂಥದ್ದು ವಿಷಾದನೀಯ ಸಂಗತಿ. ಆ ಕಾರಣಕ್ಕೆ ಇವತ್ತು ಏನು ನೀವೆಲ್ಲರೂ ಕೂಡ ಈ ಒಂದು ಬೇಡಿಕೆಯನ್ನ ಮತ್ತೆ ಮುನ್ನೆಲೆಗೆ ತಂದು ಆದಷ್ಟು ಶೀಘ್ರವಾಗಿ ಬಗೆಹರಿಸಬೇಕು ಅಂತ ಸರ್ಕಾರವನ್ನ ಎಚ್ಚರಗೊಳಿಸ್ತಕ್ಕಂಥ, ಅಧಿಕಾರಿಗಳನ್ನ ಎಚ್ಚರಗೊಳಿಸ್ತಕ್ಕಂಥ ಕೆಲಸವನ್ನ ತಾವೆಲ್ಲರೂ ಮಾಡ್ತಾ ಇದ್ದೀರಿ. ಅದು ಸೂಕ್ತವಾಗಿದೆ ಅಂತ ನನಗೆ ಅನಿಸಿದ್ರೂ ಕೂಡ ಇದು ಮೊದಲನೇ ಬಾರಿ ತಾವು ಮಾಡ್ತಾ ಇದ್ದೀವಿ, ಒಳ್ಳೆಯದು. ಆದ್ರೆ ಈ ಕೆಲಸ ಪೂರ್ಣ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಂಪೂರ್ಣ ಬೆಂಬಲ ನನ್ನದು ಇದೆ. ಹಾಗಾಗಿ ನಿನ್ನೆ ಲಕ್ಷ್ಮಣ್ ಸವದಿಯವರು ಸಿಕ್ಕಿದ್ರು. ಅವರಲ್ಲೂ ಕೂಡ ನಾನು ವಿಗ್ರಹ ಮಾಡಿಕೊಂಡೆ. ಅಣ್ಣಾಜಿ ಈ ತರ ಇದೆ, ತಾವು ಸಹ ಇದಕ್ಕೆ ಕೈ ಜೋಡಿಸಬೇಕು, ಸರ್ಕಾರದ ಜೊತೆ ಮಾತಾಡಬೇಕು. ಮತ್ತೆ ಇಲ್ಲಿನ ಶಾಸಕರಂತೂ ಹಿಂದಿನಿಂದಲೂ ಕೂಡ ಇದರ ಪರವಾಗಿ ಕೆಲಸ ಮಾಡ್ತಿದ್ರೆ ಅಂತ ನಾವು ನೀವೆಲ್ಲ ಮಾತಾಡೋದು ಕೇಳಿದ್ದೇವೆ. ಆದ್ರೂ ಅದು ಆಗಿಲ್ಲ ಅಂತ ಹೇಳಿದೆ. ಅಲ್ಲಿಗೆ ಜನಪ್ರತಿನಿಧಿಗಳನ್ನೂ ಮೀರಿದವರು ಅಧಿಕಾರಿಗಳಾಗ್ತಾರ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾ ಹೋಗುತ್ತೆ. ನಾನಂತೂ ಸದಾಕಾಲ ನಿಮ್ಮೊಂದಿಗೆ ಇರ್ತಿದ್ದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಅಂಡ್ ತಿಮ್ಮಾಪುರ ಕೂಡ ನಾನು ಕೂತ್ಕೊಂಡು ಸದನದಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ನೋಡಿ, ಕ್ಷಮಿಸಿ, ಆರಾಮಿಲ್ಲ. ಸೊ ತಿಮ್ಮಾಪುರ ಅವ್ರಿಗೂ ಅವರು ಸದನ ಇರೋದ್ರಿಂದ ಹೊರಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ನನಗೂ ಈಗ
ಈಗ ಬಿಲ್ ಬರ್ತಾ ಇದೆ ಅಲ್ಲಿ ಆದ್ರೂ ನಾನು ನೋಡ್ತಾರೆ ನನಗೆ ವಾಪಸ್ ಬನ್ನಿ ಅಂತ ಫೋನ್ ಬಂದಿತ್ತು ಸರ್ ಬಂದೇ ಬರ್ತೀವಿ ಸರ್ ಒಂದು 15 ನಿಮಿಷ ಅಷ್ಟೇ ನನ್ನ ಟೈಮ್ ಕೊಟ್ಟು ನೋಡ್ತಾ ಇದ್ದೆ. ಸೊ ತಿಮ್ಮಾಪುರ ಅವ್ರಿಗೂ ಹೇಳಿದೆ ಈ ತರ ಇದೆ ಸರ್, ದಯವಿಟ್ಟು ನೀವು ಈ ಭಾಗದ ಹಳ್ಳಿಯ ಜಮೀನಿಗೆ ಮಾಡಿಸ್ಬೇಕು, ಅದನ್ನ ಮಾಡಿಸಿ ದುಡ್ಡು ಕೊಡುವಂಥದ್ದು. ಒಂದು ನಿಮ್ಮ DC ಹತ್ರ ಮಾತಾಡಿ ಅದನ್ನ ನೀವು ಶೀಘ್ರವಾಗಿ ಅದನ್ನ ಮಾಡಿಕೊಡಿ. ಜಿಲ್ಲಾಧಿಕಾರಿ ಜೊತೆ ನಿಮ್ಮ DC ಮಾತಾಡ್ಲಿಕ್ಕೆ ಹೇಳಿ, ಪತ್ರ ಬರೆಯಲಿಕ್ಕೆ ಹೇಳಿ, ಆ ಭಾಗದ ಹಳ್ಳಿಯವರಿಗೆ ಏನು ಹಣವನ್ನ ರಿಲೀಸ್ ಮಾಡಬೇಕಾಗಿದೆ ಅದಕ್ಕೂ ಕೂಡ ತಾವು ಗಮನ ಹರಿಸಿ ಎಲ್ಲ ವಿಚಾರಗಳನ್ನು ತಿಮ್ಮಾಪುರ ಅವ್ರ ಕಡೆಯಿಂದ ಹೇಳಿದ್ದಾರೆ. ಅವರು DC ಮಾತಾಡಿ ಕಳಿಸ್ಕೊಟ್ಟಿಲ್ಲ. ನಾನು ಸಹ ಅವರನ್ನು ಹೋಗಿ ಭೇಟಿ ಆಗ್ತಾರೆ, ಉಪವಾಸ ನಿಲ್ತಾರಂತ ಅಂತ ಹೇಳಿ ನನಗೆ ಮಾಡ್ಕೊಟ್ಟಿದ್ದಾರೆ. ಆದ್ರೂ ಮತ್ತೆ ನಾಳೆದು ಅಂತ ನಾನು ಮುಂದೆ ಹಾಕೊಂಡು ಹೋಗೋದಕ್ಕಿಂತಲೂ ಒಂದು ಮಾನವೀಯ ನೆಲೆಗಟ್ಟಿನಲ್ಲಿ, ಕರ್ತವ್ಯದ ನೆಲೆಗಟ್ಟಿನಲ್ಲಿ ಈ ಕಾಮಗಾರಿಯ ಮೇಲಿನ ಅಭಿಮಾನದಿಂದ ನಾನೀಗ ಬಂದಿದ್ದೇನೆ. ಈ ಕಾರ್ಯಕ್ರಮ, ಈ ಕಾಮಗಾರಿ ಪೂರ್ಣಗೊಳ್ಳುವವರೆಗೂ ಕೂಡ ನಿಮ್ಮೊಂದಿಗೆ ಇರ್ತೇನೆ. ಇದು ರಾಜಕೀಯದ ಇಚ್ಛಾಶಕ್ತಿ ನಮ್ಗೆಲ್ರಿಗೂ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆ ಸರ್ಕಾರಕ್ಕೂ ಇದೆ. ಆದರೆ ಅಧಿಕಾರಿಗಳನ್ನ ಎಚ್ಚರಗೊಳಿಸ್ತಕ್ಕಂಥ ಕೆಲಸವನ್ನ ಇವತ್ತು ನೀವೇನ್ ಮಾಡಿದ್ದೀರಿ. MD ಹತ್ರನೂ ನಾನು ಮಾತಾಡಿದ್ದೇನೆ, MD ಅವ್ರಿಗೂ ಹೇಳಿದೆ, ನೋಡಿ ಇದೆಲ್ಲ ಆಯ್ತು, ನೀವು ದಯವಿಟ್ಟು ಮಹೇಶ್ ಮಡಿಗೆ ಕಡೆಗೆ ಹೋಗಿ ಅಲ್ಲಿ ನೀವು ಸ್ಥಳ ಪರಿಶೀಲನೆ ಮಾಡಿ. ಇಲ್ಲಿ ಬಂದವರೆಲ್ಲ ಇಲ್ಲಿ ಸ್ಟ್ರೈಕ್ ಆಗ್ತಾ ಇದೆ, ಎಲ್ಲಿ ನೋಡ್ತೀವಿ ಹೋಗ್ತಿರೋದಲ್ಲ, ಅಲ್ಲಿದು ಮತ್ತು ಇಲ್ಲಿದು ಎರಡನ್ನೂ ಅವರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಹೆಚ್ಚುವರಿಯಾಗಿ ಇನ್ನೂ ಏನು ಹಣದ ಕೊರತೆ ಬೀಳುತ್ತೆ ಅದನ್ನು ಮಾನ್ಯ ಮಂತ್ರಿಗಳಿಗೆ ತಿಳಿಸಿ ಆ ಅನುದಾನವನ್ನು ತೆಗೆದುಕೊಂಡು ನೀವು ಪೂರ್ಣ ಮಾಡಿ. ಅದರ ಕೆಲಸ ನಿಲ್ಲಿಸಬೇಡಿ, ಕೆಲಸವನ್ನ ಮುಂದುವರಿಸಿ ಅಂತ ಹೇಳಿದ್ಮೇಲೆ ಎಲ್ಲವೂ ಚಾಲನೆ ಆಗಲಿಕ್ಕೆ ಹೊರಟಿದೆ. ನಿಮ್ಮ ಸಹಕಾರ ಇರಲಿ, ನಮ್ಮ ಸಹಕಾರ ನಿಮಗೆ ಅವತ್ತೂ ಇರ್ತದೆ. ಮಂತ್ರಿಗಳು ನಿಮ್ಮನ್ನು ಬರ್ತಾರೆ. ಇದು ಮೊದಲನೇ ಬಾರಿ ಕಠೋರ ನಿಲುವನ್ನ ಹೊಂದೋದಕ್ಕೂ ಮೊದಲು ಸಾವಧಾನದಿಂದ ಸರ್ಕಾರದ ಜೊತೆ, ರಾಜಕೀಯ ವ್ಯಕ್ತಿಗಳ ಜೊತೆ, ಅಧಿಕಾರಿಗಳ ಜೊತೆ ಸಹಕರಿಸಿ ಕೆಲಸವನ್ನ ಮುಂದುವರಿಸೋದಕ್ಕೆ ಅನುವು ಮಾಡಿಕೊಡಿ. ನಿಮ್ಮ ಉಪವಾಸವನ್ನ ಕೈ ಬಿಟ್ಟರೆ ಒಳ್ಳೆಯದು. ನಾನು ಸಹ ಇನ್ನೊಮ್ಮೆ ಇವತ್ತು ಮಂತ್ರಿಗಳ ಜೊತೆ ಮಾತಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾನು ಆಗ ಮಂತ್ರಿ ಇದ್ದೆ, ಈಗ ಮಂತ್ರಿ ಇಲ್ಲ ಅನ್ನೋದು ತಮ್ಮ ಗಮನದಲ್ಲಿರಲಿ. ಮಂತ್ರಿಗಿರುವ ಪವರ್ಸ್ ದಟ್ಸ್ ಡಿಫರೆಂಟ್, MLA ಪವರ್ಸ್ ಇಸ್ ಡಿಫರೆಂಟ್, MLC ಪವರ್ಸ್ ಇಸ್ ಡಿಫರೆಂಟ್, ಈವನ್ ಅದರ್ವೈಸ್ ಆಲ್ಸೋ. ಆದರೂ ಸಹ ನನ್ನ ವೈಯಕ್ತಿಕ ಶಕ್ತಿ ಇದೆಯಲ್ಲ, ಅದನ್ನ ನಾನು ಖಂಡಿತವಾಗೂ ಬಳಸ್ತೇನೆ. ಸಾಧ್ಯವಾದ್ರೆ ಇವೆಲ್ಲವೂ ಅಲ್ಲದೆ ಹೋದ್ರೆ ಮುಖ್ಯಮಂತ್ರಿಗಳ ಹತ್ರ ಕೂಡ ನಾನು ಈ ಒಂದು ವಿಷಯವನ್ನು ತೆಗೆದುಕೊಂಡು ಹೋಗಬಲ್ಲೆ ಅನ್ನುವಂಥದ್ದು ಕೂಡ ಯಾವುದೇ ಕಾರಣಕ್ಕೂ ಈ ಕಾಮಗಾರಿ ಮುಗಿಬೇಕು, ಸೇತುವೆ ಶುರುವಾಗಬೇಕು ಮತ್ತು ಇಲ್ಲಿಯ ಜನಜೀವನ, ಆರ್ಥಿಕ ಮಟ್ಟ ಮತ್ತು ಗುಣಾತ್ಮಕ ಜೀವನ ಸಿಗಬೇಕು ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಅವರ ಶಪಥವೇ ನಮ್ಮೆಲ್ಲರ ಶಬ್ದ ಅಂತ ಅನ್ಕೊಂಡು ನಾವು ಭಾವಿಸ್ತಾ ಮುಂದೆ ಹೋಗೋಣ. ದಯಮಾಡಿ ತಮಗೆ ವಿನಂತಿ ಮಾಡ್ತೇನೆ, ಮಂತ್ರಿಗಳ ಜೊತೆಯಲ್ಲಿ ಮಾತಾಡಿ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆಯಲ್ಲಿ ಕೂಡ ಮಾತಾಡಿ ಸಮಾಧಾನವಾಗಿ ಇದ್ದು ಮುಂದುವರಿರಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. Ha ha ha.